ಪ್ರತಿ ಅಮಾವಾಸ್ಯೆಯಂತೆ ಪಾಠ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಂಗವಾಗಿ ಇದುವರೆಗೆ ತಮ್ಮ ಅನುಭವ ಮೇಲ್ಕಂಡಿರುವುದು ಪಾಠಗಳು ಹಾಗೂ ತಂದೆಗಳು ನಾನು ಅನುಭವ ಯುವತಿ ಮಜಾವ ತತ್ವಗಳನ್ನ ಮಾಡ್ಕೊಂಡು ಅದರೊಳಗೆ ಸ್ತುತಿ ಒಳಗೆ ಅಂತ ಹೇಳುವಂಥ ಒಂದು ವಾಕ್ಯ, ಪಡೆಯಲಾದ ಹೇಳಿ ಉಂಟು ಪಡೆಯಬೇಕನ್ನಾಕ ಜಗತ್ತಿನೊಳಗೆ ಏನೈತಿ ಅಂತೇಳಿ ಮೆರಳಿನ ರಾಮವ ಯಾರು ಬರ್ತಾರ ಅವರ ನಿತ್ಯ ಶಕ್ತಿ. ಪಡಿಬೇಕನ್ನಕ್ಕೆ ಜಗತ್ತಿನೊಳಗೆ ಏನೈತಿ ಹೇಳಪ್ಪ, ಇದನ್ನು ಮಾಡಬೇಕು ಅಂತ ಹೊಂಟಿರೋ ಜಗತ್ತಿನೊಳಗೆ. ಇದರೊಳಗೆ ಪಡೆದು ಸುಖಿ ಆದವರು ಯಾರ, ನೀನು ಏನು ಪಡೆದು ಸುಖಿ ಆಗಬೇಕಂತ ಮಾಡ್ತೀವಿ, ನೀನು ಏನು ಪಡೆದು ಸುಖಿ ಆಗಬೇಕಂತ ಮಾಡ್ತೀವಿ. ನಿನ್ನ ಸುತ್ತಮುತ್ತ ಒಂದು ಊರುಗಳಿದ್ದಾವೆ, ಎಲ್ಲರೂ ನೋಡು, ವಿಚಾರ ಮಾಡಿ ನೋಡು. ಇದರೊಳಗೆ ಪಡೆದು ಸುಖಿ ಆದವರು ಯಾರು ಅದಾರ ನೋಡು. ಅದಕ್ಕೆ ಪಡೆದು ಸುಖಿ ಆಗಬೇಕು ಅಂತ ಏನು ಅಷ್ಟೇ ಅಲ್ಲ, ಇದು ಮೂರ್ಖತನ. ಪಡೆಯುವುದರಿಂದ ಎಂದೂ ಸುಖಿ ಆಗ ಸಾಧ್ಯ ಇಲ್ಲ, ಬಿಡುವುದರಿಂದ ಸುಖಿ ಆಗ. ಇದರೊಳಗೆ ಏನಿಲ್ಲ ಅಂತ ತಿಳಿದು ಬಿಟ್ಟೆ ಅಂದ್ರೆ ನೀನು ನಿತ್ಯ ಸುಖಿ ನೋಡು. ನೀ ಸುಖ ಹೊಣಬೇಕಂತೇಳಿ ಪಡೆಯಾಕೊಂಡಿ, ಆದ್ರೆ ಬಿಟ್ಟೆ ಅಂದ್ರೆ ಸುಖಿ ಆಗಿರ್ತೀವಿ. ಎಷ್ಟು ವಿಚಿತ್ರ ಐತಿ ನೋಡಿ. ಪಡಿಬೇಕಂತ ಹೊಂಟಿ ದುಃಖನ ಬಿಟ್ಟೆ ಅಂದ್ರೆ ಸುಖಿನ. ಜಗತ್ತಿನ ಯಾವುದೋ ವಿಷಯ ಆಗಿದೆ, ಯಾವುದನ್ನಾರು ಪಡಿಬೇಕಂತ ಹೊಂಟಿ ಎಷ್ಟೊಂದು ದಿಗಲು ಮೊದಲೈತಲ್ಲ, ಎಷ್ಟೊಂದು ಪ್ರಯತ್ನ, ಎಷ್ಟೊಂದು ಸಾಹಸ. ಎದಕ್ಕಾಗಿ ಸುಖಿ ಆಗಬೇಕಂತೇಳಿ ಮತ್ತು ಪಡೆದ ಮೇಲೆ ಸುಖಿ ಹಾಕಿ ಏನಂದ್ರೆ ನೀ ಪಡೆಯಾಕೊಟ್ಟಿದ್ದಕ್ಕೆ ಸುಖಕ್ಕೋಸ್ಕರ. ಪಡೆದ ಮೇಲೆ ಸುಖಿ ಹಾಕಿ ಏನಂದ್ರೆ ಸುಖಿ ಆಗೋದಿಲ್ಲ. ನೋಡಿ, ಜಗತ್ತಿನೊಳಗೆ ಎಲ್ಲಾರು ನೋಡ್ಬೋದು. ನಿಮ್ಮ ಕಡೆ ಇದ್ದಿದ್ದು ನೋಡ್ರಿ, ಇಲ್ಲಾರ್ದನ್ನು ನೋಡ್ರಿ. ನಿಮ್ಮ ಕಡೆ ಇಲ್ಲಾರ್ದನ್ನ ಹಿಂದೆ ಪಡೆದವ್ರ ಬಗ್ಗೆ ನೋಡಿ ವಿಚಾರ ಮಾಡಿ ನೋಡಿ. ನಿಮ್ಮ ಕಡೆ ಇದ್ದಿದ್ದು ನಿಮ್ಮ ಅನುಭವ ನೋಡ್ರಿ. ಅದಕ್ಕೆ ಆ ವಾಕ್ಯ ಇದ್ರೊಳಗೆ ಏನೈತಪ್ಪ ಜಗತ್ತಿನ ಪಡೆಯುವಂಥದ್ದು, ಪಡೆದು ಸುಖಿ ಆಗುವಂಥದ್ದು ಏನೈತಿ? ಆ ಒಂದು ಮಾತನ್ನ ನಾವು ಅನುಭವ ಕಸ್ಕೊಂಡು ನೋಡ್ಕೊಂತ ಹೋದ್ರೆ ಅದು ನಿನ್ನನ್ನ ನಿತ್ಯ ಸುಖಿಯನ್ನಾಗಿ ಮಾಡ್ತೇವೆ. ಜಗತ್ತಿನಾಗ ಪಡಿಬೇಕಂತ ಹೊರಟೆ ಎಲ್ಲ ಪಡೆದವ್ರನ್ನ ನೋಡು. ನೀನೇನು ಪಡೆದಿಲ್ಲ, ಈಗ ಅದ್ರ ಬಗ್ಗೆ ನೋಡ್ಕೊ. ನೀನೇನು ಪಡೆದಿ ಅಲ್ಲಿ ಅಲ್ಲ, ಐತಿ, ಮನೆ ಐತಿ, ಸಿರಿ ಸಂಪರ್ಕ ಐತಿ, ಹೆಂಡತಿದ, ಮಕ್ಕಳು ಅದಾವ, ಗಂಡದ, ಸಂಸಾರ ಐತಿ. ಕೆಲವೊಂದಿಷ್ಟು ಹೆಚ್ಚಿಗೆ ಅದಾವು, ಕೆಲವೊಂದಿಷ್ಟು ಕಡಿಮೆ ಅದಾವ. ಇನ್ನೊಬ್ರು ನೋಡಿದಾಗ ಕೆಲವೊಂದಿಷ್ಟು ನೋಡಿದ್ರೆ ಹೆಚ್ಚಿಗೆ ಅನಿಸುತ್ತೆ, ಮತ್ತೊಬ್ರು ನೋಡಿದ್ರೆ ಕಡಿಮೆ ಅನಿಸುತ್ತೆ. ಸಂಸಾರ ಅಂದ್ರೆ ಇದ್ದಿದ್ದು ಬಿಡ್ತಾನ, ಎಲ್ಲಾರು ಪಡಿಬೇಕಂತಾನ, ಎಲ್ಲಾರು ನಾವು ಪಡಿಬೇಕಂತಾನ. ಇದ್ದವ ಅದ್ರ ಕಡೆ ಲಕ್ಷ್ಯ ಇಲ್ಲ, ಯಾಕಂದ್ರೆ ಅದರೊಳಗೆ ಸುಖ ಅನ್ನೋದಿಲ್ಲ. ಸುಖ ಅನ್ನೋದು ಇಲ್ಲದವಾಗ ಐತಂತ ಭಾಸಕ್ಕಾಗತ್ತೆ, ಇಲ್ಲದವಾಗ ಅದರೊಳಗೆ ಐತಂತ ಭಾಸ. ಜಗತ್ತಿನ ನಿಯಮನ ಇದು, ಅದಕ್ಕೆ ಮಾಯ ಅಂತ ಹೇಳ್ತಾರೆ. ಎಲ್ಲಿ ಇಲ್ಲ ಅಲ್ಲಿ ಆಕರ್ಷಣೆ ಬರೋದು. ಯಾವ ರೀತಿ ಅದರೊಳಗೆ ಮನಸ್ಸು ನಿಲ್ಲುವುದಿಲ್ಲ, ಯಾವ್ದು ನಿಲ್ಲಲ್ಲ ಐತಿ ಅಲ್ಲಿ ಮನಸ್ಸು ನಿಲ್ಲುವುದಿಲ್ಲ, ಯಾವ್ದು ನಿಲ್ಲಲಿಲ್ಲ ಅಲ್ಲಿ ಹರಿದು ಹೋಗ್ತದೆ.
ಇದ್ರ ಕಡೆ ಮನಸ್ಸು ಯಾಕೆ ನಿಂತಿಲ್ಲ ಅಂತ ವಿಚಾರ ಮಾಡಿಲ್ಲ, ಇಲ್ಲದ್ರ ಕಡೆ ಮನಸ್ಸು ಯಾಕೆ ಕಳೆದು ಅಂತಕ್ಕಂಥ ವಿಚಾರ ಮಾಡಿಲ್ಲ. ಅದಕ್ಕೆ ಮನುಷ್ಯ ಜನ್ಮ ಬಂದಾಗ ಒಂದು ಮಾತು ನೆನಪು, ತ್ಯಾಗದೊಳಗಿರುವಂಥ ಸುಖ ಭೋಗದೊಳಗಿಲ್ಲ, ತ್ಯಾಗದೊಳಗಿರುವಂಥ ಸುಖ ಭೋಗದೊಳಗಿಲ್ಲ. ಭೋಗದೊಳಗೆ ಧನು ಐತಿ, ತ್ಯಾಗದೊಳಗೆ ಧನು ಹಾಕಬೇಕು. ಭೋಗದೊಳಗೆ ಬಯಕೆಗಳ ಮುಗಿದೇ ಇಲ್ಲ, ಮತ್ತೊಂದು ಬೇಕು. ತ್ಯಾಗದೊಳಗೆ ಒಮ್ಮೆ ತ್ಯಾಗವನ್ನು ಅಳವಡಿಸ್ಕೊಂಡು ನೋಡು, ಒಂದು ಬಿಟ್ಟ ಮತ್ತೊಂದು ಬಿಡಾಕತ್ತೆ, ಮತ್ತೊಂದು ಬಿಟ್ಟ ಮತ್ತೊಂದು ಬಿಡಾಕತ್ತೆ. ಬಿಟ್ಕೊಂತ ಜಗತ್ತಿನ ಎಲ್ಲದರ ಮೇಲೆ ಭಾವನ ಬಿಟ್ಟ ಆನಂದಮಯವಾಗಿ ಬಿಡಾಕತ್ತೆ. ಬೇಕಂದ್ರೆ ದುಃಖ, ಸಾಕಂದ್ರೆ ಸುಖ. ಅದಕ್ಕೆ ಜಗತ್ತಿನೊಳಗೆ ಮನುಷ್ಯನ ಮುಂದೆ ಆಯ್ಕೆಗಳು. ಮನುಷ್ಯ ವಿಷಯಾದಿಗಳ ಭೋಗಕ್ಕಾಗಿ, ವಿಷಯಾದಿಗಳ ಸಂಘಕ್ಕಾಗಿ ಮನುಷ್ಯ ವೃತ್ತಿಯನ್ನು ಬಿಟ್ಟು ಅನೇಕ ನಿವೃತ್ತಿ ಬೆಳೀತಾನ. ಹಾಗೆ ಹೇಳಿದ ಮನುಷ್ಯ ಒಂದು ಹೆಸರು ಹೇಳ ಬರುವುದಿಲ್ಲ ಅಂತ ವೃತ್ತಿ, ಹೀನ ವೃತ್ತಿ, ಅತ್ಯಂತ ಹೀನ. ರಾಕ್ಷಸ ಪಿಶಾಚಿ ಅದಕ್ಕಿಂತ ಹೀನ ವೃತ್ತಿ. ಮನುಷ್ಯ ಈ ವೃತ್ತಿಗೆ ಹೋಗಾಕ ಕಾರಣ ಅಂದ್ರೆ ಬೇಕನ್ನು ಬಯಕೆ. ಇದಕ್ಕ ವಿವೇಕವಂತರ ಹೋಗುದಿಲ್ಲ ಅಂತ ತಿಳ್ಕೊಬೇಡ. ಯಾರಿಗೆ ಜಗತ್ತಿನ ಜ್ಞಾನ ಹೆಚ್ಚಿಗೆ ಇರ್ತೈತೆ ಅವರ ಇದ್ರ ಹೀನವೃತ್ತಿ ಹೋಗೋದು ಭಾಳ. ಜಗತ್ತಿನ ಜ್ಞಾನ ಇಲ್ಲ, ಅವರ ಪರಿವಿಲ್ಲ, ಮುಕ್ತಿಲ್ಲ, ಅಂತ ವೃತ್ತಿ ಹೋಗೋದು ಹೇಳಿ. ಚತುರ್ಮತಿಗಳು ಏನು ಮಾಡ್ತಾರ, ವಿಷಯಾದಿಗಳ ಬಯಕೆಗಳಿಂದ, ವಿಷಯಾದಿಗಳ ಸಂಗ್ರಹದಿಂದ ಆ ವೃತ್ತಿ ಬೆಳೆಸ್ಕೊಂತ ಮನುಷ್ಯ ವೃತ್ತಿಯನ್ನು ತಗೊಂತ ಪಶು ವೃತ್ತಿ, ಪೈಶಾಚಿಕ ವೃತ್ತಿ, ಈ ವೃತ್ತಿಗಳು ತಗೊಂಡು ಬರ್ತಾರೆ. ಮನುಷ್ಯನಲ್ಲಿ ಆಯ್ಕೆಗಳದಾವ. ನೀನು ಈ ವಿಷಯಾದಿಗಳಿಗೋಸ್ಕರ ಮನುಷ್ಯ ವೃತ್ತಿಯಿಂದ ಹೀನ ವೃತ್ತಿಗೆ ಬರ್ತೀವೋ, ಅಥವಾ ವಿಷಯಗಳ ಮೇಲೆ ಮೋಹವನ್ನು ಬಿಟ್ಟು ಮನುಷ್ಯ ವೃತ್ತಿಯಿಂದ ದೇವ ವೃತ್ತಿಗೆ ಹೋಗ್ತೀವಿ, ದೇವಾಕೃತ ವೃತ್ತಿಗೆ ಹೋಗ್ತೀವಿ. ಪ್ರತಿಯೊಬ್ಬರು ವಿಚಾರ ಮಾಡಬೇಕಂತ. ನಿತ್ಯ ಜೀವನ ಏನು ನಡೆದತ್ತಲ್ಲ, ನಮ್ಮಲ್ಲಿ ಗೊತ್ತಿರಲಾರ್ದಂಗ ಆ ಪೈಶಾಚಿಕ ಗುಣಗಳು ಬಂದು ಸೇರ್ಕೊಂಡಿರ್ತಾವ. ರಾಕ್ಷಸ ಪೈಶಾಚಿ ಅಂದ್ರೆ ಹೊರಗಡೆ ಇಲ್ಲ, ನಿನ್ನೊಳಗೆ. ಹಂಗ ದೇವರು ಅಂದ್ರೆ ಹೊರಗಡೆ ಇಲ್ಲ, ಅದು ನಿನ್ನೊಳಗೆ. ನಿನ್ನ ಪ್ರವೃತ್ತಿ ಬದಲಾಗಿಟ್ರೆ ಅದು ಆಗಬಹುದು, ಇದು ಆಗಬಹುದು. ರಾಕ್ಷಸನೂ ಆಗಬಹುದು, ದೇವಾತೀತ. ಅದಕ್ಕೆ ಆ ವೃತ್ತಿಯನ್ನು ಬದಲಾವಣೆ ಮಾಡಿಕೊಳ್ಳುವಂತ ಶಕ್ತಿ ಮನುಷ್ಯನಿಗೆ. ಅದಕ್ಕೆ ಈ ಮನುಷ್ಯ ಜನ್ಮ ಶ್ರೇಷ್ಠ. ಇದಕ್ಕೆ ಅತ್ಯಂತ ಸರಳ ಸೂತ್ರ ಅಂದ್ರೆ ತ್ಯಾಗ. ಅದಕ್ಕೆ ಅಷ್ಟಾವಕ ಸೂತ್ರದೊಳಗೆ ಒಂದು 5 ಗುಣ ಇದು ಬಿಟ್ಟರೆ ನೀವು ಮುಕ್ತಿಯನ್ನ ಬೇಕಂತ ಬಿಡ್ಕೊಳಬೇಡಿ ಅಂತ. 5 ಗುಣಗಳನ್ನು ನೀವು ಅಳವಡಿಸ್ಕೊಂಡ್ಬಿಟ್ರೆ ಮುಕ್ತಿನ ನೀವು ಬಿಡಕ್ಕೆ ಹೋಗ್ಬೇಡ. ಅದು ಧರ್ಮ ಅದನ್ನ ಹೇಳ್ತದೆ. ಮೊದಲೇದು ಸತ್ಯ, ತ್ಯಾಗ. ಸತ್ಯವನ್ನ ಎಡಬಿಡದ ಸತ್ಯ ನುಡಿದು ಸತ್ಯವನ್ನು ಆಚರಣೆ ಮಾಡುವುದು, ವಿಷಯಾದಿಗಳ ಮೇಲೆ ಮೋಹವನ್ನು ಬಿಡುವುದು ಅಂದ್ರೆ ಸದ್ಗುಣಗಳ ತಳಪಾಯ. ಗುಣಗಣಗಳಿಲ್ಲದಾತನಿಗೆ ಅಂತ ಮುಕ್ತಿ ಅಂತ ಹೇಳ್ತಾರೆ. ಗುಣಗಳ ಅಂತರಂಗದಲ್ಲಿ ಸದ್ಗುಣಗಳ ತುಂಬಿದು ಅಂದ್ರೆ ಮುಕ್ತಿ ಅನೇಕ. ಮುಕ್ತಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಎಲ್ಲಿ ಮುಕ್ತಿ, ಎಲ್ಲಿ ಸಮಾಧಾನ, ಆನಂದ. ಮನುಷ್ಯ ಅಂತ ವೃತ್ತಿಯನ್ನ ಜೀವನದಲ್ಲಿ ಬೆಳೆಸ್ಕೋತ ಹೋಗ್ಬೇಕು ಅಂದ್ರೆ ಅಂತ್ಯಕಾಲದೊಳಗೆ ನಕ್ಕೋತ ಶರೀರಕ್ಕೆ ತೊಂದರೆ ಬರ್ತಾವೆಲ್ಲ ಅಂತಲ್ಲ, ಚಿಂತೆ ಒಳಗೆ ನೋಡ್ಬಾರ್ದು, ದುಃಖದೊಳಗೆ ನೋಡ್ಬಾರ್ದು. ಶ್ರೀಮಂತಿಗೆ ಇರ್ತೈತಿ, ಆಯುಷ್ಯ ಆರೋಗ್ಯ ಇರ್ತೈತಿ, ಎಲ್ಲ ಇರ್ತೈತಿ, ಚಿಂತೆ ಒಳಗೆ ಮನುಷ್ಯ ಮಡಗಿಬಿಡ್ತ. ಯಾಕಂದ್ರೆ ವೃತ್ತಿ ಬದಲಾವಣೆ ಮಾಡ್ಕೊಂಡಿಲ್ಲ. ವಿಷಯಾದಿಗಳ ಬಗ್ಗೆನೇ ಚಿಂತೆ ಜೀವನ ಪರ್ಯಂತ.
ಆ ವೃತ್ತಿಯನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ವಿಷಯಾದಿಗಳಲ್ಲಿ ಮುಳುಗಿದಾಗ ಇದರೊಳಗೆ ಏನೈತಿಪ್ಪ, ಇಷ್ಟು ದಿನ ಬಾಳೆ ಮಾಡಿದ್ನಲ್ಲ, ಈ ಸಂಸಾರದೊಳಗೆ ಇಷ್ಟು ದಿನ ಬಾಳೆ ಮಾಡಿದ್ನಲ್ಲ, ಇದರೊಳಗೆ ಏನೈತಿ, ಕರ್ತವ್ಯವನ್ನು ಮಾಡು. ಆದ್ರೆ ಕರ್ತವ್ಯವನ್ನು ಮಾಡುವಾಗ ಸ್ವಾರ್ಥವನ್ನು ಇಡುವ ಮಾಡುವ, ನನಗೆ ಆಗಲಿ ಅನ್ನುವಂಥ ಪ್ರವೃತ್ತಿಯನ್ನು ಮಾಡಿದ್ರೆ ದುಃಖಕ್ಕೆ ಕಾರಣ. ದುಃಖದಿಂದ ನೀ ಬಿಡುಗಡೆ ಆಗ್ಬೇಕಾಯ್ತಂದ್ರೆ ಪರಹಿತಕ್ಕಾಗಿ ನೀ ದುಡಿಯಾಕ ಸ್ವಹಿತವನ್ನು ಬದಿಗಿಟ್ಟು ಪರವಿಗೆ ಒಳ್ಳೆಯದನ್ನು ಬಯಸಕ್ಕೆ ಶುರು ಮಾಡಬಹುದು. ನನಗ ಅಂತ ತಿಳ್ಕೊಂಡು ನಿನ್ನಲ್ಲಿ ದುರ್ಗುಣಗಳು ಸೇರ್ಕೊಂತಾವ. ನನಗ ಅಂತ ನೀವು ವಿಚಾರ ಮಾಡಿ ಕರ್ಮಗಳನ್ನು ಮಾಡ್ಕೊಂಡು ಹೋದ್ರೆ ಆ ಆಶೆಯಿಂದ ದುರ್ಗುಣಗಳು ಬಂದು ಸೇರ್ತಾವ. ಪರವಿಗಾಗಿ ಮಾಡಕತ್ತಾಗ ಸದ್ಗುಣಗಳು ಬಂದು ಸೇರ್ತಾವ. ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕಂತ ಮನುಷ್ಯನಲ್ಲಿ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಅಲ್ಲಿ ಸದ್ಗುಣಗಳು ಬಂದು ಸೇರ್ತಾವ. ದುರ್ಗುಣಗಳಿಗೆ ಅವಕಾಶ ಇಲ್ಲ. ಅದಕ್ಕೆ ನಮ್ಮಲ್ಲಿ ವೃತ್ತಿಯನ್ನು ಬದಲಾವಣೆ ಮಾಡ್ಕೊಂಡು ಹೋಗು. ಎಲ್ಲಾನು ಸ್ವಾರ್ಥವನ್ನ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಅಂದ್ರೆ ಸ್ವಹಿತಾಸಕ್ತಿ ಏನು ಮಾಡು, ಜಗತ್ತಿನವ್ರು ಏನು ಮಾಡ್ತೇವೆ, ಸ್ವಂತ ಕಾರ್ಯಗಳಾಗಿರ್ಬೇಕು, ಅದನ್ನ ಸಾಮಾಜಿಕ ಕಾರ್ಯದಲ್ಲಿ ಬರೀ ನನ್ನ ಹಿತವನ್ನು ನೋಡಿ ಪರ ಹಿತವನ್ನು ಕಡೆಗಣಿಸಿದ್ದಾದ್ರೆ ದುಃಖನ ಕಟ್ಟಿಟ್ಟ ವೃತ್ತಿ. ಪರರ ಹಿತಕ್ಕಾಗಿ ತನ್ನ ಹಿತವನ್ನು ಬಲಿಪಟ್ರೆ ಅದ ತ್ಯಾಗ. ತ್ಯಾಗದ ಮತ್ತೊಂದೇನಿಲ್ಲ. ಮನೆಯೊಳಗೆ ತ್ಯಾಗ ಬೇಕು, ಮನಸ್ಸಿನೊಳಗೆ ತ್ಯಾಗ ಬೇಕು. ಆ ತ್ಯಾಗ ವೃತ್ತಿ ಪ್ರವೃತ್ತಿ ಬಂತಂದ್ರೆ ಅಲ್ಲಿ ಸುತ್ತಮುತ್ತ ಸಂತೋಷನೇ ಇರ್ತದೆ. ಎಲ್ಲ ನನಗೇ ಇರಲಿ ಅಂತೇಳಿ ಆಸೆ ಬೇಕು ಹುಡುಕುವಂತ ಅಂದ್ರೆ ಅಲ್ಲಿ ಸುತ್ತಮುತ್ತಲು ದುಃಖನ ಬಂತು. ತ್ಯಾಗ ಸಮಾಧಾನ ಇರುತ್ತೆ. ಆ ತ್ಯಾಗ ವೃತ್ತಿ ಅಂತಃಕರಣದಲ್ಲಿ ಬರಬೇಕಂದ್ರೆ ಇದರೊಳಗೆ ಜಗತ್ತಿನೊಳಗೆ ಏನೈತಿಪ್ಪ ಅನ್ನುವಂಥ ಸತ್ಯದ ಚಿಂತನೆ ಅಂತಃಕರಣದೊಳಗೆ ನಡೀಬೇಕು. ಇದ್ರೊಳಗೆ ಎಲ್ಲ ಆಯ್ತಂತ ನಾವು ಪ್ರವೃತ್ತಿಯನ್ನು ಅಂತಃಕರಣದೊಳಗೆ ಇಟ್ಕೊಂಡ್ವಿ ಅಂದ್ರೆ ಇದ್ರ ಮೇಲೆ ಆಸೆಯಿಂದ ನಮ್ಮಲ್ಲಿ ದುರ್ಗುಣಗಳು ಬಂದು ಸೇರ್ತಾವ. ಇದ್ರ ಮೇಲಿನ ಆಸೆಯಿಂದ ವಿಷಯಾದಿಗಳ ಮೇಲೆ ಮೋದಿಗಳು ದುರ್ಗುಣಗಳು ಬಂದು ಸೇರ್ತಾವ. ಆ ದುರ್ಗುಣಗಳು ಏನು ಮಾಡ್ತಾವು, ನಿನ್ನನ್ನ ನೀತಿವತ್ತಾದ ಜೀವನದಿಂದ ದೂರ ಸರಿಸ್ತಾವ. ಧರ್ಮದಂತ ಜೀವನ ಮಾಡುವುದಿಲ್ಲ, ಅಧರ್ಮದಂತ ಯುದ್ಧಗಳಾಗಿದ್ದು. ಅದಕ್ಕೆ ಮಹಾಭಾರತ, ರಾಮಾಯಣ, ಶ್ರೀಗಳ ಪುರಾಣಗಳನ್ನು ಕೇಳಿದಲ್ಲ, ಯಾಕದಾವು ಅಲ್ಲಿ ಸ್ವಾರ್ಥಕ್ಕಾಗಿದಾವ. ಇವೆಲ್ಲ ಆಗಿದ್ದದಕ್ಕೆ ಸ್ವಾರ್ಥಕ್ಕಾಗಿ, ಪರಹಿತಕ್ಕಾಗಿ ಆಗಿದ್ರೆ ಅಕ್ಕಿದ್ದಿಲ್ಲ. ಅದಕ್ಕೆ ಅಂತರ್ಕರಣದಲ್ಲಿ ತ್ಯಾಗ ಮನೋಭಾವನೆ ಅಂತರ್ಕರಣದಲ್ಲಿ ಹುಟ್ಟಿದಾಗ ಅವನ ನಿತ್ಯ ಸುಖಿ. ಆ ತ್ಯಾಗ ಭಾವ ಅಂತರ್ಕರಣದಲ್ಲಿ ಸುಮ್ಮನೆ ಹೋಗುವುದಿಲ್ಲ. ಈ ಜಗತ್ತನ್ನ, ನಮ್ಮ ಜೀವನವನ್ನ ನೆಲಕ್ಕೆ ಹಾಕುವಂತ ಬಂದು ನೋಡಿದಾಗ, ಜ್ಞಾನದ ದೃಷ್ಟಿಯಿಂದ ನೋಡಿದಾಗ, ಆ ವಿವೇಕವನ್ನ ಜಾಗ್ರ ಮಾಡಿಕೊಂಡು ಈ ಜಗತ್ತನ್ನ ನೋಡುವಂತ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೊಂತಿದ್ರು ನೋಡ್ಕೊಂಡು ಬಂದಾಗ, ಹೌದಲ್ಲ ಇದ್ರೊಳಗೆ ಏನೈತಿ ಪಡೆಯುವಂತದ್ದು ಒಂದು ಪ್ರಶ್ನೆ ಹೋಗ್ತದೆ. ಇದ್ರೊಳಗೆ ಏನೈತಿ ನಾವು ಪಡೆಯುವಂತದ್ದು? ಜಗತ್ತಿನ ಏನು ಪಡೆದ್ರೆ ಸುಖಿ ಹಾಕಿ, ಅದಕ್ಕೆ ಹೇಳಿಲ್ಲ, ಎಲೆಪೇಣಿ ಎದುರಿಲ್ಲ, ರಾಷ್ಟ್ರಪತಿ ಆಗುವುದು, ವಿಶ್ವಾಧಿಪತಿ ಆಗುವುದು, ಏನಾದ್ರೂ ಆಗಿ ಏನಾದ್ರು ಪಡ್ಕೊಂಡು ಜಗತ್ತಿನೊಳಗೆ, ಜಗತ್ತಿನ ಎಲ್ಲಾ ಈಶ್ವರನ ನಿಂದ ಅಂತ ತಿಳ್ಕೊ, ಈ ಭೂಮಂಡಲದಿಂದ ಅಂತ ತಿಳ್ಕೊ. ಆದ್ರೆ ಆಗೋದು ಏನಾಗೋದು? ಭೂಮಿಗಾಗಿ, ಸೀಮೆಯಾಗಿ, ದನಕನಕಾರಿಗಾಗಿ ಮನುಷ್ಯ ಎಂತೆಂತ ಕೀಳೋಗ್ತೀವಿ ತಾನ. ಎಲ್ಲ ವಿದ್ಯುತ್ಗಳು ನಡೆಯುತ್ತೆ. ಅದಕ್ಕೆ ವಿಷಯಗಳಿಗೋಸ್ಕರ ನಡೆದಾವು. ಮನುಷ್ಯ ದೊಡ್ಡ ದೊಡ್ಡ ಯುದ್ಧನ ಅಷ್ಟ ನೋಡಬೇಡ ನೀನು. ಮನೆಯೊಳಗೆ ಯುದ್ಧ ನಡೀತಾವ, ಮನಮನದೊಳಗೆ ಯುದ್ಧ ನಡೀತಾವ. ಯುದ್ಧಗಳ ಪ್ರತಿನಿತ್ಯ ನಡೆದಾವು. ನಡೆದಿಲ್ಲ. ಅಣ್ಣ ತಮ್ಮರೊಳಗೆ ಯುದ್ಧ, ನೆಲೆ ಹೊರೆಯವರೊಳಗೆ ಯುದ್ಧ, ಊರು ನಡುವೆ ಯುದ್ಧ, ಎಲ್ಲಿ ನಡೆದಿಲ್ಲ? ನಿನ್ನೊಳಗೂ ನಡೆದೈತಿ ಯುದ್ಧ. ಯಾರೆಲ್ಲ ವಿವೇಕ ಜಾಗರ ಇರುತ್ತೆ ಅಲ್ಲಿ ನಡೀತೈತಿ. ವಿವೇಕ ಹೇಳೋರಿಗೆ ಒಂದು ಕುರಿ ಹೋದ ಮತ್ತೊಂದು ಹೋಗಿ ಹೋಗಲೇ ಬೇಡೋ ಇಲ್ಲ ಅಂತ ವಿಚಾರ ಮಾಡುವಂತ ಅದು ಬಂದಾಗ ನಡೀತದೆ. ಆ ಹೋಗತಕ್ಕಂಥ ಕ್ರಮ, ಅವನು ನಡೀತಕ್ಕಂಥ ಕ್ರಮ ಸರಿ ಐತಿ ಇಲ್ಲೋ, ನಾನು ಅಲ್ಲಿ ಹೋಗಲೇ ಬೇಡ, ಆ ಕರ್ಮಗಳನ್ನು ಮಾಡಲೇ ಬೇಡ,
ನಡೀತಿದ್ದು ಅಲ್ಲಿ ವಿವೇಕ ಜಾಗ. ಈ ಯುದ್ಧದಿಂದ ನೀನು ಪಾರಾಗಬೇಕಂದ್ರೆ, ಅಂತರಂಗದಲ್ಲಿ ತ್ಯಾಗ ಭಾವ ಮೂಡಬೇಕಂದ್ರೆ ಈ ಸದ್ವಿಚಾರವನ್ನು ಮಾಡು, ಸಚ್ಚಿಂತನೆಯನ್ನು ಮಾಡು. ಯಾರು ಸದ್ವಿಚಾರ ಸಚ್ಚಿಂತನೆಯನ್ನು ಮಾಡ್ಕೊಂಡು ಬರ್ತಾರ ಅಲ್ಲಿ ತ್ಯಾಗ ಭಾವ ಬೆಳ್ಕೊಂತ ಬರ್ಬೋದು. ಎಲ್ಲರನ್ನೂ ತನ್ನ ಕಾಣುವ ಒಡ ಹುಟ್ಟಿದವರು ನಾನು, ಬಂಧು ಮಿತ್ರರು ನನ್ನವರ, ಎಲ್ಲರೂ ನನ್ನವರ. ಯಾರಿಗೆ ಮೋಸ ಮಾಡೋದ್ರೊಳಗೆ ಯಾರ್ದ ಪಡ್ಕೊಂಡು ಏನಾಗೋದೈತಿ, ಯಾರ್ದ ಪಡೋದು ಏನಾಗೋದೈತಿ, ಇಷ್ಟು ತಿಳ್ಕೊಂಡು ಬಿಟ್ಟು ಜೀವನ ಸರಳ ಆಗುತ್ತೆ. ಮನುಷ್ಯ ಜಗತ್ತನ್ನೆಲ್ಲ ತಿಳಿದಾನ, ಹಾಗೆ ಸತ್ಯವನ್ನು ಮರಿತಾನ. ಜಗತ್ತನ್ನೆಲ್ಲ ತಿಳಿದಾನ, ಈ ಸತ್ಯವನ್ನು ಮರೆತು ಪ್ರತಿನಿತ್ಯ ವಿಷಯಗಳು ಹೊಡೆದಾಡ್ಕೊಂತ ಈ ಅಲ್ಪ ಆಯುಷ್ಯವನ್ನ ಅದಕ್ಕಾಗಿ ಕಳೆದು ಬಿಡ್ತಾನ ಮನುಷ್ಯ. ಆಯುಷ್ಯ ಅಲ್ಪ ಐತಿದ್ರು, ಏನು ಸಾವಿರಾರು ವರ್ಷ ಕೊಡೋದು ಒಂದಿಲ್ಲ, ಯಾರೇ ಇಲ್ಲ, ಒಂದು 10 ಹೆಚ್ಚು 10 ಕಡಿಮೆ. ಅದಕ್ಕೆ ಮನುಷ್ಯ ಈ ಇರುವಂತ ಜೀವನವನ್ನ ಸಾರ್ಥಕತೆ ಮಾಡ್ಕೋಬೇಕಾಗಿತ್ತಂದ್ರೆ ಈ ಸತ್ಯವನ್ನು ತಿಳ್ಕೊಂಡು ಹೇಗೆ ಮನೋಭಾವನ ಅಂತ ಬೆಳೆಸ್ಕೊಂಡು ಹೋಗುದು. ಅದಕ್ಕೆ ಸಂಸ್ಕಾರ ಬೇಕು. ಅದಕ್ಕೆ ಸರ್ ಮತ್ತೊಮ್ಮೆ ಅಂತ ಹೇಳ್ತಾರೆ, ಸಾಮರ್ಥ್ಯ ಕರ್ಕೊಂಡು ಸಂಸ್ಕಾರ ಬಹಳ ಬರೋದು. ಈ ಉತ್ತಮ ಸಂಸ್ಕಾರದಿಂದ ಈ ಕೌಟುಂಬಿಕ ಜೀವನ ಅಥವಾ ಸಂಸಾರ ಅನ್ನೋದು ಸುಖಮಯ ಆಗ್ತದೆ. ನಿನ್ನಲ್ಲಿ ಹೀನಗಳು ತುಂಬಿದ್ವು ಅಂದ್ರೆ, ನಿನ್ನಲ್ಲಿ ಸಿರಿ ಸಂಪತ್ತು ತುಂಬಿರಲಿ, ಅಷ್ಟೈಶ್ವರ್ಯಗಳೆಲ್ಲ ತುಂಬಿರಲಿ, ವಿದ್ಯೆ ಇರಲಿ, ಅಧಿಕಾರ ಇರಲಿ, ಮತ್ತೊಂದಿರಲಿ, ಜಗತ್ತಿನೊಳಗೆ ಎಲ್ಲ ಇದ್ರೂ ಸದ್ಯಕ್ಕೆ ಸುಖ ಅನ್ನೋದು ಇಲ್ಲ. ಗುಣಗಳು ಸರಿ ಇಲ್ಲ. ಆ ಗುಣಗಳು ದುರ್ಗುಣಗಳು ತುಂಬಿದಾಗ ಅಲ್ಲಿ ಕೇಡನ್ನು ಬಯಸ್ತೈತಿ, ಕೇಡನ್ನು ಮಾಡ್ತೈತಿ. ಆ ಕೇಡಿನಿಂದ ತನಗೂ ಕೇಳಾಕತಿ, ಸುತ್ತಮುತ್ತಲೂ ಇದ್ದವ್ರಿಗೂ ಕೇಳಾಕತಿ. ಎಲ್ಲರೂ ದುಃಖಿನ ಅಲ್ಲಿ ಸುಖ ಅನ್ನೋದು ಇಲ್ಲ. ಎಲ್ಲಿ ತ್ಯಾಗ ಇರ್ತೈತಿ ಅಲ್ಲಿ ಸುಖ ಇರ್ತೈತಿ, ಎಲ್ಲಿ ಭೋಗ ಸ್ವಾರ್ಥ ಇರ್ತೈತಿ ಅಲ್ಲಿ ದುಃಖನ ಇರ್ತದೆ. ಅದಕ್ಕೆ ತ್ಯಾಗ ಮನೋಭಾವನ ಅಂತರ್ಕರಣದಲ್ಲಿ ತುಂಬಿಕೊಂಡ್ರೆ ಸುಮ್ಮನೆ ಬರುವುದು. ಅದಕ್ಕೆ ಆ ಪ್ರಶ್ನೆ ಇಟ್ಟರು, ಇದ್ರೊಳಗೆ ಏನೈತಿ ಪಡೆಯುವಂಥದ್ದು? ನಾವು ಜಗತ್ತಿನಾಗ ನಾವು ಪಡೆದಿರಬೇಕು, ಅದರಿಂದ ಸುಖಿಯಾಗಿರಬೇಕು. ಏನೈತೆ ಅಂತ ತ್ಯಾಗವನ್ನು ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ಸುಖಿ ಆಗಬೇಕಂದ್ರೆ ಜಗತ್ತಿನ ಎಲ್ಲ ಸೌಕರ್ಯಗಳನ್ನು ಪಡೆದ್ರು ಈ ಶರೀರ ಸುಖವಾಗಿರ್ತಕ್ಕನ ಎಲ್ಲ ಸೌಕರ್ಯ ಪಡೆದಿದ್ರು ಆಗಿರೋಲ್ಲ. ಎಷ್ಟು ಸೌಕರ್ಯ ಪಡಿತೈತೆ ಅಷ್ಟು ರೋಗಗಳು ಬಂದು ಸೇರ್ತಾವೆ. ಸೌಕರ್ಯ ಹೆಂಗೆ ಹೆಚ್ಚಿಗೆ ಆಗ್ತೈತಿ ಹಂಗೆ ರೋಗಗಳು ಬಂದು ಸೇರ್ತಾವ. ಹಂಗ ಎಲ್ಲ ಸಿರಿ ಸಂಪತ್ತು ಪಡೆದ್ರು ನೀವು ಸುಖಿಯಾಗಿ ಏನು ಇಲ್ಲ, ಸಾಧ್ಯ ಇಲ್ಲ. ಕಳವಳ ಶುರು ಆಗ್ತೈತಿ, ಕಾಯಬೇಕು, ಅದನ್ನು ಇದು ಮಾಡಬೇಕು ಅನ್ನೋದು. ಅದಕ್ಕೆ ಜಗತ್ತಿನ ಎಲ್ಲ ಭೋಗಭಾಗ್ಯಗಳನ್ನು ಪಡೆದ್ರು ನೀವು ಸುಖಿ ಆಗ ಸಾಧ್ಯ ಇಲ್ಲ. ಇದ್ರೊಳಗೆ ನೀವು ಪಡೆಯುವಂಥದ್ದು ಏನಿಲ್ಲ, ಜಗದೊಳಗೆ ನೀವು ಪಡೆಯುವಂಥದ್ದು ಯಾವುದೂ ಇಲ್ಲ. ಯಾಕಂದ್ರೆ ಯಾವುದನ್ನು ಪಡೆದು ನೀವು ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಪಡೆಯುವಂಥದ್ದು ಏನಿದೆ ಅದು ಸತ್ಯವನ್ನು ಸುಳ್ಳು. ನೀವು ಪಡಿಬೇಕು ಮಾಡಬೇಕಂತ ಹೊಂಟಿಯಲ್ಲ, ಅದನ್ನು ಸ್ವಾರ್ಥಕ್ಕಾಗಿ ಮಾಡೋಣ. ಮಾಡೋ ಕರ್ಮಗಳನ್ನು ಮಾಡಬಾರ್ದಂತಲ್ಲ, ಸ್ವಾರ್ಥಕ್ಕಾಗಿ ಪರಹಿತಕ್ಕಾಗಿ ಮಾಡು. ನಿನ್ನ ನಂಬಿದವರಿಗೆ, ಸುತ್ತಮುತ್ತ ಇದ್ದವರಿಗೆ ಏನೈತಲ್ಲ, ಎಷ್ಟಕ್ಕೆ ಅಷ್ಟೊಂದು ನಿನ್ನಿಂದ ಉಪಕಾರ, ಎಷ್ಟಕ್ಕೆ ಅಷ್ಟೊಂದು ಸಹಾಯ, ಎಷ್ಟಕ್ಕೆ ಅಷ್ಟೊಂದು ಸ್ವಾರ್ಥ ಮನೋಭಾವವನ್ನು ಬಿಟ್ಟು ನೀನು ಬದುಕಾಕ ಶುರು ಮಾಡು. ಅಂತರ್ಕಾಲೊಳಗೆ ಶಾಂತಿ ತಾನೇ ನೆಲೆಸ್ತು. ಮುಕ್ತಿ ಅನ್ನೋ ಮತ್ತೊಂದು ಏನಿಲ್ಲ, ದುಃಖ ನಿವೃತ್ತಿ ಆಗಬೇಕಷ್ಟ. ದುಃಖ ಯಾರಿಗೈತಿ? ಜಗತ್ತಿನೊಳಗೆ ಬೇಕಂದ್ರೆ ಬೈಕಿ ಇದ್ದಾವಂದ್ರೆ ದುಃಖ. ಯಾರು ತ್ಯಾಗವನ್ನು ದಾರಿ ಹಿಡಿತಾರ ದುಃಖ ಬರಕ್ಕೆ ಸಾಧ್ಯನೇ ಇಲ್ಲ. ಪಡೆಯುವಂಥದ್ದೇನಿಲ್ಲ. ಪಡಿಬೇಕನ್ನೋ ಆಸೆ ಇದ್ದಾಗ ಸಿಕ್ಕರೆ ಸುಖ ಕಾಣಿಸ್ತೈತಿ, ಸಿಗಲಿಕ್ಕೆ ದುಃಖ ಕಾಣಿಸ್ತೈತಿ. ಪಡಿಬೇಕು ಅನ್ನೋದು ಏನಿಲ್ಲ ಇಲ್ಲ. ಬಂದ್ರು ಹೋದು, ಹೋದ್ರು ಹೋಗ್ತೀವಿ, ಬಂದ್ರು ಅರ್ಥ, ಹೋದ್ರು ಅರ್ಥ. ಇದರೊಳಗೆ ನನ್ನದು ಏನು ಇಲ್ಲ. ನಾನು ಏನು ತಂದಿಲ್ಲ, ಏನು ಒಯ್ಯುವುದಿಲ್ಲ. ಈ ಶರೀರ ನಾನಲ್ಲ. ಇದು ಬಂದಿದ್ದು ಬಂದತಿ, ಕರ್ಮವನ್ನು ಮಾಡಿ ಸುತ್ತಮುತ್ತಲಿದ್ದವರನ್ನು ಸಂತೋಷಗೊಳಿಸಿ ನಾನು ಸಂತೋಷವಾಗಿ ಇರಬೇಕು ಅನ್ನೋದು ಪದ್ಧತಿ. ಇನ್ನೊಬ್ಬರಿಗೆ ಪೀಡ ಕೊಟ್ಟು, ಇನ್ನೊಬ್ಬರದ್ದು ಅಪರಿಸಿ, ಇನ್ನೊಬ್ಬರಿಗೆ ವಂಚನೆ ಮಾಡಿ, ಮಕ್ಕಳಿಗೆ ಮರಿಗೆ ಈಡು ಮಾಡಿಟ್ರೆ
ಅವು ಸುಖಿಯಾಗಿರ್ತಾವ ಅಂತ ನೀವು ತಿಳ್ಕೊಂಡಿರ ನಿನ್ನಂತ ಮೂರ್ಖನ ಯಾರು? ಎಲ್ಲಿ ದನಕನಕಾಯಿಗಳ ಸಿರಿ ಸಂಪತ್ತು ಅಧರ್ಮದಿಂದ ಬಂದಿರ್ತತಿ, ಅದು ಹಾಳಾಗಂತ ಬಂದಿರ್ತದೆ. ಅಧರ್ಮದಿಂದ ಪಡೆದಂತ ಕೌರವರು ಉಳಿಲಿಲ್ಲ, ಧರ್ಮ ಇರಲಿಲ್ಲ. ಅದಕ್ಕೆ ಅಧರ್ಮದಿಂದ ನೀನು ಕೊಡೋದಂದ್ರೆ ಅಲ್ಲೇ ನಾಶಕ ಕೆಟ್ಟ ಹೋಗ್ತೇನೆ. ಅದಕ್ಕೆ ಕೆಟ್ಟ ಕಾಲಕ್ಕೆ ಎಲ್ಲ ನಡೆಯಕ್ಕೆ ಶುರು ಆಗ್ತದೆ. ಅದಕ್ಕೆ ಒಳ್ಳೆಯ ಸದ್ಗುಣಗಳನ್ನು ನಿಧಾನವಾಗಿ ಬೆಳೆಸ್ಕೋ. ಅದಕ್ಕೆ ಸತತ ಸಚ್ಚಿಂತನೆಯನ್ನು ಮಾಡ್ಕೋಬಹುದು. ಸಚ್ಚಿಂತನೆಯನ್ನು ಮಾಡೋದು ನೀವು ಬಹಳಷ್ಟು ಓದಬೇಕಂತಿಲ್ಲ. ನಿನ್ನ ಜೀವನವನ್ನು ಅವಲೋಕನ ಮಾಡ್ಬೇಕು. ನಿನ್ನ ಕರ್ಮಗಳ ಎಂಥವು ನಡೆದಾವ ನೋಡ್ಕೋ. ನಿನ್ನ ಭಾವ ಎಂಥದೈತಿ ನೋಡ್ಕೋ. ಸದ್ಭಾವ ಐತೋ ದುರ್ಭಾವ ಐತೋ, ತ್ಯಾಗ ಐತೋ ಭೋಗ ಐತೋ ಬೈಕ್ ಒಳಗೆ ನೋಡ್ಕೋ. ಇದು ಒಂದು ಮೈತ್ರಿ. ತ್ಯಾಗದ ಕಡೆ ಒಳ್ಳೆಯದು ಜೀವನ, ಭೋಗದ ಕಡೆ ಒಳ್ಳೆಯದು. ಭಾವ ಅಂತಃಕರಣದೊಳಗೆ ಸದ್ಭಾವ ಐತೋ ದುರ್ಭಾವ ಐತೋ, ಎಲ್ಲರಿಗೂ ಒಳ್ಳೆಯದಾಗ ಬಯಸುವಂಥ ಭಾವ, ಕೆಟ್ಟ ಮಾಡಿದವೂ ಒಳ್ಳೆಯದ ಬಯಸು. ಯಾವಾಗ ಬರ್ತೈತಿ ಈ ಭಾವ ಅಂದ್ರೆ ಇದ್ರೊಳಗೆ ಪಡೆಯುವಂಥದ್ದು ಏನಿಲ್ಲ ಅಂತ ಭಾವ ಒಳಗಿತ್ತಂದ್ರೆ ನಿನಗೇನು ಮೋಸ ಮಾಡ್ಯಾವ ತೋಳಿದ್ರು ನೀ ಪಡೆಯುವಂಥದ್ದು ಏನೈತಿ ಮತ್ತೊಂದು ಅವಾಗ ಬೆಣ್ಣ ಆಗ್ತದೆ. ಒಂದು ರೀತಿ ಹೋಯ್ತು ನಾವು. ಅದಕ್ಕೆ ಯಾರಿಂತ ಅಂತಃಕರಣದಲ್ಲಿಂತ ಭಾವನ ತುಂಬ್ಕೊಂತ ಹೋಗ್ತಾರೆ, ಆ ಭಾವ ಹಂಗ ಶುದ್ಧ ಹೋಗ್ತಾರೆ. ಪರಿಶುದ್ಧವಾದ ಅಂತಃಕರಣದೊಳಗೆ ಶಾಂತಿ ಹೋಗಿ. ಪರಿಶುದ್ಧವಾದ ಅಂತಃಕರಣ ಏನಪ್ಪ, ಅಲ್ಲಿ ಈ ಅಂತಃಕರಣದೊಳಗೆ ಈ ತ್ಯಾಗ ಭಾವವನ್ನು ಹುಟ್ಟಿಬಿಟ್ಟಂದ್ರೆ ಅದ್ರ ಹಿಂದೆ ಎಲ್ಲ ದುರ್ಗುಣಗಳು ತನ್ನಿತಾನ ಹೋಗಿಬಿಟ್ಟಿರ್ತಾವ. ಆ ದುರ್ಗುಣಗಳು ಹೋದಾಗ ತ್ಯಾಗ ಭಾವ ಹುಟ್ಟಿರ್ತದೆ. ಒಂದಕ್ಕೊಂದು ಸಮೂಹ ನಿನ್ನಲ್ಲಿ ಸದ್ಗುಣಗಳು ಬಡ್ಕೊಂತ ಬರುವುದು ಅಂದ್ರೆ ಸದ್ವಿಚಾರ, ಸತ್ಚಿಂತನೆ, ಸತ್ಸಂಗ, ಇಂತಹ ಸತ್ಕರ್ಮಗಳಲ್ಲಿ ತೊಡಗಿದ್ದಾದ್ರೆ ಅಲ್ಲೇ ನಿಧಾನವಾಗಿ ನಿನ್ನ ಅಂತಃಕರಣದಲ್ಲಿ ಸ್ವಹಿತಾಸಕ್ತಿ, ಆಸೆ, ಬಯಕೆಗಳು ಕಡಿಮೆ ಮಾಡ್ಕೊಂಡು ಬರ್ತಾವೆ. ಯಾಕೆ ಕಡಿಮೆ ಮಾಡ್ಕೊಂಡು ಬರ್ತಾವ ಅಂದ್ರೆ ಸತ್ಯದ ಚಿಂತನೆ ನಡೆಯಕ್ಕೆ ಬರ್ತದೆ. ಈ ಜಗದೊಳಗೆ ಏನೈತಿ, ಈ ಜಗತ್ತು ಎಷ್ಟಿನ ಮಟ್ಟಿಗೆ ಇದು ಸುಖವನ್ನು ಕೊಟ್ಟೈತಿ, ಇದು ಎಷ್ಟು ಸತ್ಯ ಐತಿ. ಅದಕ್ಕೆ ಜಗತ್ತು ಮಿಥ್ಯ ಅಂತ ಎಲ್ಲಿ ಕೇಳ್ಕೊಂಡು ಬರ್ತಾರೆ ಅಧ್ಯಾತ್ಮದೊಳಗೆ ಅಂದ್ರೆ ಮನುಷ್ಯ ಇದ್ರ ಮೇಲಿನ ಮೋಹ ಬಿದ್ದು ಇಲ್ಲಿ ಅಧರ್ಮದ ದಾರಿ ಹಿಡಿತಾವ. ಸತ್ಯದನ್ನು ತೋರಿ ಇದು ತನ್ನ ಗುಣಗಳನ್ನು ಕೆಡಿಸ್ಕೊಂಡು ಬರ್ತದೆ. ಆ ಗುಣಗಳು ಎಲ್ಲಿ ಕೆಟ್ಕೊಂತ ಬರ್ತಾವು ಅಲ್ಲಿ ಸಮಾಧಾನ ಕೆಟ್ಕೊಂಡು ಬರ್ತದೆ. ಅದಕ್ಕೆ ಆ ಗುಣಗಳು ಪರಿಶುದ್ಧ ಆಗಬೇಕಂದ್ರೆ ಈ ಜಗತ್ತು ಮಿಥ್ಯ. ಇದ್ರೊಳಗೆ ಯಾವುದೂ ಶಾಶ್ವತ ಇಲ್ಲ. ಇದನ್ನು ನೀವು ತಗೊಂಡು ಹೋಗುವಂಥದ್ದು ಏನಿಲ್ಲ ಇದರೊಳಗೆ. ಈ ಸತ್ಯವನ್ನು ಪುನಃ 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 ಆ ಗುಣಗಳನ್ನು ಬದಲಾವಣೆ ಮಾಡ್ಕೊಂತ ಬಾ. ನಾವು ಬಹಳಷ್ಟು ಕೇಳ್ತೇವೆ, ಬಹಳಷ್ಟು ಹೇಳ್ತೇವೆ. ಅಂತಕ್ಕನ್ನು ಸ್ವಚ್ಛತೆಗಾಗಿ ನಾವು ಸಮಯ ಮುಗಿಸ್ತಿರ್ಬೋದು. ಒಳಗೆ ನಮ್ಮನ್ನು ನಾವು ನೋಡ್ಕೊಂಡು ತಾನೇ ತನ್ನೋದು ಜೀವನಗಳು ನೀವು ಹೊರಗಡೆ ಹುಡ್ಕೊಂಡು ಹೋಗಬಾರ್ದು. ದೇಶವನ್ನು ಸುತ್ತಿ ಕೋಶವನ್ನು ಓದಿದ್ದೇನೆ, ತಾನು ಅರಿಯಿಲ್ಲ ಅಂದ್ರೆ ದೇಶ ಸುತ್ತಾನ, ಕೋಶವನ್ನೆಲ್ಲ ಓದ್ಯಾನ, ತಾನು ಅರಿಯಿಲ್ಲ ಅಂದ್ರೆ ನಿನ್ನ ಅಂತಃಕರಣದಲ್ಲಿ ಇದ್ದಂಥ ದೋಷಗಳೇನಲ್ಲ ಅಂತ ತಿಳಿಲಿಲ್ಲ ಅಂದ್ರೆ, ವಿವೇಕದ ಕಣ್ಣು ತೆರೀಲಿಲ್ಲ ಅಂದ್ರೆ ವೈರಾಗ್ಯದ ಘಟಿಸಬೇಕು. ನಿನಗೆ ತ್ಯಾಗ ಎಂದು ಹುಟ್ಟಬೇಕು. ನಿನ್ನಲ್ಲಿ ಶಾಂತಿಯನ್ನು ನೆಲೆಸಬೇಕು. ಮತ್ತೆ ಇನ್ನೊಬ್ಬರಿಗೆ ಮೋಸ ಮಾಡೋದು, ಅಣ್ಣರಿಗೆ ಮೋಸ ಮಾಡೋದು, ಅವ್ರಿಗೆ ಮೋಸ ಮಾಡೋದು, ಊರನ್ನರಿಗೆ, ಒಂದು ಮಿತ್ರರಿಗೆಲ್ಲ ಮೋಸ ಮಾಡಿ ಬೆಳೆಸಿ ಏನು ಮಾಡವ? ಏನು ಪಡೆದ್ರೆ ಏನು ಸುಖಿಯಾಗಿ ಸಾಕಿನಲ್ಲಿ ತಿಳ್ಕೊಂಡು ಅಂತ್ಯ ಕಾಲದೊಳಗೆ ಹಿಂಗಾಕತ್ತಲ್ಲ ಎಲ್ಲ ನೆನಪಕ್ಕೈತಿ. ಏನು ಮಾಡುವಂಥ ಸಾಮರ್ಥ್ಯ ಹೋಗಬೇಕು. ಅದಕ್ಕೆ ಎಚ್ಚರಗಳು. ನಿನ್ನಲ್ಲಿ ಆ ಶಕ್ತಿ ಇದ್ದಾಗ, ಶರೀರಕ್ಕೆ ಸಾಮರ್ಥ್ಯ ಇದ್ದಾಗ, ವಿಚಾರ ಮಾಡೋ ಶಕ್ತಿ ಇದ್ದಾಗ ಧರ್ಮ ಅಂತ ಹೇಳಿ ಮುಂದೆ ಇವೆಲ್ಲ ಕೈ ಕೊಟ್ಟಾಗ ಅವಾಗ ಧರ್ಮ ಬಂದ್ರೆ ಆಗೋಲ್ಲ. ಅವಾಗ ನೀತಿ ಬಂದ್ರೆ ಏನಲ್ಲ, ಎಲ್ಲ ಮುಗಿದ ಮೇಲೆ ಎಲ್ಲ ಶಕ್ತಿ ಇದ್ದಾಗ, ಎಲ್ಲ ಸಾಮರ್ಥ್ಯ ಇದ್ದಾಗ ಅಲ್ಲಿ ನೀತಿ ಬೇಕು. ಅವಾಗ ನೀತಿವರ್ತನಾಗಿ ಬದುಕಿದ್ರೆ ಅಂತ್ಯಕಾಲದೊಳಗೆ ಧೈರ್ಯ ನಿನ್ನನ್ನು ಬಿಟ್ಟು ಹೋಗುವ, ಚಿಂತೆ ನಿನ್ನ ಸುತ್ತ ಸುಳಿದ. ಇಲ್ಲಾಂದ್ರೆ ಮನುಷ್ಯ
ದುಃಖಿ ಆಗಿಬಿಡ್ತಾನ, ವ್ಯಥೆ ಪಡ್ತಾನ, ಬಳಲುತ್ತಾನ. ಏನಪ್ಪ ಈ ಶರೀರ ಹೋಗಿ ಬಿಡ್ತಲ್ಲ ಅಂತ ಬಳಲುತ್ತಾನ. ಸತ್ಯ ಗೊತ್ತಿಲ್ಲ, ನಾನು ಹೋಗ್ತಾವ, ನಾನು ಸಾಯ ಅಂತ ತಿಳ್ಕೊಂಡು ದುಃಖಿ ಆಗ್ತಾನ. ಸಂತೃಪ್ತತೆ ಇಲ್ಲ, ಇನ್ನ ನೋಡ್ಬೇಕು, ಇನ್ನ ಮಾಡ್ಬೇಕು, ಇನ್ನ ಪಡಿಬೇಕು ಅನ್ನೋ ಆಶೆ ಇರುವುದಾಗ್ಬಿಟ್ಟೈತಿ. ಇದ್ರೊಳಗೆ ಪಡೆಯಕ್ಕೆ ಏನೈತೆ ಅನ್ನುವಂಥ ಸತ್ಯವನ್ನು ತಿಳಿದೇ ಇಲ್ಲ ಜೀವನ ಪೂರ್ತಿ. ಅದಕ್ಕೆ ಅಂತ್ಯಕಾಲವಾಗಿ ಇನ್ನಷ್ಟು ಪಡಿಬೇಕಾಗಿತ್ತು, ಇನ್ನಷ್ಟು ಓದಬೇಕಾಗಿತ್ತು, ಇನ್ನಷ್ಟು ಮಾಡಬೇಕಾಗಿತ್ತು ಅನ್ನುವಂಥ ಆಸೆ ಬಂದು ಅದು ದುಃಖವನ್ನು ಮಾಡ. ಇದ್ರೊಳಗೆ ಪಡೆಯಾಕರೆ ಏನೈತಿ? ಇದ್ರೊಳಗೆ ಏನೈತಿ ಪಡೆಯುವಂಥದ್ದು? ಪಡೆದ್ರೆ ಏನಾಗುವಂಥದ್ದು ಐತಿ? ಪಡೆದಿಲ್ಲ ಇಲ್ಲ ಅಂತ ತಿಳ್ಕೊ. ಪಡೆದ್ರಾದ್ರಿಂದ ಆಗುವಂಥದ್ದು ಏನೈತಿ? ಏನೂ ಇಲ್ಲ. ಜಗತ್ತನ್ನ ಪಡೆದ್ರೆ ಏನಾಗೋದೈತಿ? ಜಗತ್ತಿನ ಸಾರ್ವಭೌಮನ ನೀನಂತ ತಿಳ್ಕೊಂಡು ಘೋಷಣೆ ಮಾಡಿದ್ರೆ ನಿಮಗೆ ಏನಾಗೋದೈತಿ? ಏನಾಗುವಂಥದ್ದಿಲ್ಲ. ಅದರಿಂದ ಸುಖಿ ಯಾಕೆ ಅಂದ್ರೆ ನಿನ್ನಂಥ ಮೂರ್ಖನ ಯಾರಿಲ್ಲ. ಅದಕ್ಕೆ ಅಂತ್ಯಕಾಲದೊಳಗೆ ಅದೇ ಹುಡ್ತದೆ. ಏನಪ್ಪ ಹಿಂಗಾಯ್ತು ಅಂತ ದುಃಖ ಬರ್ತೈತಿ, ವ್ಯಥೆ ಪಡ್ತಾನ, ಬಳಸ್ತಾನ. ಈ ಶರೀರ ಮೇಲೆ ಮೋಹ ಹಂಗ ಇರ್ತೈತಿ. ಏನಪ್ಪ ಸಾಯ್ತೇನಲ್ಲ ಅಂತ ಬಳಸ್ತಾನ. ಮತ್ತು ಈ ವಿಷಯಾದಿಗಳ ಮೇಲೆ ಮೋಹ ಹಂಗ ಇರ್ತೈತಿ. ಏನಪ್ಪ ಇದನ್ನೆಲ್ಲ ಬಿಟ್ಟು ಸಾಯ್ಬೇಕಲ್ಲ, ಹೆಂಗರ ಹೋಗುದಿದ್ರ ಬಿಟ್ಟು ಅಂತೇಳಿ ಮತ್ತೆ ಅಲ್ಲೇ ತಿರುಗುತ್ತದೆ ಮನಸ್ಸು. ಅಲ್ಲೇ ಸುಳಿದಾಡಿ ಮತ್ತೊಂದು ಹೀನತೆಯನ್ನು ಹೋಗಿ ಮತ್ತು ವಿಷಯಾದಿಗಳ ಭೋಗ, ವಿಷಯಗಳ ಒಡನಾಟ, ವಿಷಯಗಳ ಸಂಘ. ಅಂತ್ಯಕಾಲದೊಳಗೆ ವಿಷಯಾದಿಗಳ ಮೇಲೆ ಮೋಹ ಹಸಿಗೆ ಹಾಕೊಂಡು ಹೋಗ್ತದೆ. ಯಾಕಂದ್ರೆ ಇದ್ರೊಳಗೆ ಏನುಂಟು ಅಂತ ಪ್ರಶ್ನೆನ ಮಾಡಿಲ್ಲ ಜೀವಂತರೇ ಅಂತ. ಇದ್ರೊಳಗೆ ಏನುಂಟು ಅಂತ ಪ್ರಶ್ನೆನ ಮಾಡಿಲ್ಲ ಜೀವಂತರೇ ಅಂತ. ಈ ಮಳೆ ಪಡ್ಕೊಂಡು ಇಷ್ಟು ಮಾಡಾಕತ್ತೇನಲ್ಲ, ಇದ್ರೊಳಗೆ ಏನುಂಟು ಅಂತ ಪ್ರಶ್ನೆ ಮಾಡ್ಯಾನ. ಏನು ಉಂಟು ಇದ್ರೊಳಗೆ? ಏನು ಜನಕನಕಾದಿಗಳ ಗಳಿಸಿದ್ವಿ, ಸಿರಿ ಸಂಪತ್ತು ಗಳಿಸಿದ್ವಿ, ಮದುವೆ ಆಯ್ತು, ಮಕ್ಕಳಾಯ್ತು, ಸಂಸಾರ ಆಯ್ತು, ಎಲ್ಲ ಆಯ್ತು ಹೋಯ್ತು. ಎಲ್ಲೈತಿ ಇದ್ರೊಳಗೆ ಸುಖ? ಶಾಂತಿ ಅನ್ನೋದು ಇದ್ರೊಳಗೆ ಎಲ್ಲೈತಿ? ಇದ್ರೊಳಗೆ ಎಲ್ಲಿಯೂ ಇಲ್ಲ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಸುಖ. ಅದಕ್ಕೆ ಇದನ್ನು ಬಿಡುವಂಥ ಪ್ರವೃತ್ತಿ ನಿನ್ನೊಳಗೆ ಬರಬೇಕು. ಇದನ್ನು ಬಿಡುವಂಥ ಪ್ರವೃತ್ತಿ, ಇದನ್ನ ಮೇಲೆ ಮೋಹವನ್ನು ಬಿಡುವಂಥ ಪ್ರವೃತ್ತಿ ನಿನ್ನೊಳಗೆ ಹುಡುಕೋಬೇಕಲ್ಲ. ಅದು ಸುಮ್ಮನೆ ಹುಟ್ಟುವುದಿಲ್ಲ, ವಿವೇಕದಿಂದ ಹುಟ್ಟುತ್ತಿ. ವೈರಾಗ್ಯ ಸುಮ್ಮನೆ ಹುಟ್ಟುವುದಿಲ್ಲ, ವಿವೇಕದಿಂದನೂ ವೈರಾಗ್ಯ ಹುಟ್ಟುತ್ತೆ. ವಿವೇಕ ಸುಮ್ಮನೆ ಬರುವಂಥದ್ದಲ್ಲ, ವಿವೇಕ ಸುಮ್ಮನೆ ಬರುವುದಿಲ್ಲ. ಜ್ಞಾನದಿಂದಲೇ ವಿವೇಕ, ಜ್ಞಾನದ ತಳಹದಿ ಮೇಲೆ ವಿವೇಕ ಹುಟ್ಟುತ್ತೆ, ವಿವೇಕದಿಂದ ವೈರಾಗ್ಯ ಬರ್ತದೆ. ಆ ಜ್ಞಾನ ಸದ್ವಿಚಾರ ಸತ್ಸಂಗ ಅಲ್ಲಿ ಬರ್ತದೆ. ಸದ್ವಿಚಾರ ಸತ್ಸಂಗದೊಳಗೆ ನೀನು ಎಷ್ಟು ಸಮಯ ಮೀಸಲಿಡ್ತಿ ನಿನಗೆ ಗೊತ್ತಿಲ್ಲದ ಅಂತಃಕರಣದಲ್ಲಿ ಆ ಜ್ಞಾನ ಅನ್ಕೊಂಡು ಹೋಗ್ತದೆ. ಆ ಜ್ಞಾನ ಸತ್ಯ ಅಸತ್ಯದ ಚಿಂತನೆಯನ್ನು ಸರ್ಕಾರ ಮಾಡ್ತೈತಿ, ನಿತ್ಯ ಅನಿತ್ಯದ ಚಿಂತನೆ ಮಾಡ್ತೈತಿ. ಇದ್ರೊಳಗೆ ಏನುಂಟು ಏನಿಲ್ಲ, ಪಡೆದ್ರೆ ಏನು ಬಿಟ್ರೆ ಏನು ಅಂತ ಚಿಂತನೆ ಮಾಡ್ತದೆ. ಆಗ ಸತ್ಯದ ಅನುಭವ ಆಗ್ತಿರುತ್ತೆ. ಇಷ್ಟು ದಿನ ಬಾಳೆ ಮಾಡಿ ಇಷ್ಟೆಲ್ಲ ಪಡ್ಕೊಂಡು ಬಂದೆ ಜೀವನದೊಳಗೆ. ಇಷ್ಟು ದಿನ ಬಾಳೆ ಮಾಡಿದ್ನಿ, ಇಷ್ಟೆಲ್ಲ ಪಡ್ಕೊಂಡು ಬಂದೆ, ಎಲ್ಲ ಪಡೆದ್ನಿ. ಆದ್ರೆ ಸುಖ ಎಲ್ಲಿತ್ತು ಇದ್ರೊಳಗೆ? ಪಡೆದದ್ದೆಲ್ಲ ಆಯಿತು, ವಿದ್ಯಾಭ್ಯಾಸ ಆಯಿತು, ಜನರ ಕಾರ್ಯಗಳ ಗಂಜ ಆಯಿತು, ಮದುವೆ ಮಕ್ಕಳು ಎಲ್ಲ ಪಡ್ಕೊಂತ ಬಂದಿದೆ. ಆದರೆ ಪಡೆದ್ರು ಏನಾಗೈತಿ ಇದ್ರೊಳಗೆ? ಸುಖ ಅನ್ನೋದು ಇದ್ರೊಳಗೆ ಎಲ್ಲೈತಿ? ಅಂತ ಸುಖದ ಮರಿಚಿಕಿನ ಸುಖ ಹುಡುಕು ತೆಪ್ಪಿಲ್ಲ, ವಿಷಯಾದಿಗಳ ಭೋಗ ನಿಂತಿಲ್ಲ, ಸಮಾಧಾನ ಇಲ್ಲ. ಯಾವಾಗ ವಿಷಯಾದಿಗಳ ಭೋಗವನ್ನು ದೂರ ಸರಿಸಿದ್ರೊಳಗೆ ಏನು ಉಂಟು ಅಂತೇಳಿ ಮಾಡ್ಕೊಂತ ಏನು ಪಡೆದೇ ಇಲ್ಲ ಅದರೊಳಗೆ ಹುಡುಕಾಡ್ಕೊಂತ ಬಾ. ಎಲ್ಲೈತಿ ನಿನ್ನ ಸುಖ ಅನ್ನೋದು ಹುಡುಕಾಡ್ಕೊಂಡು ಬಾ. ಒಂದೊಂದು ಹಿಡ್ಕೊಂತ ಬಾ. ಅದರ ಮೇಲೆ ಮೋಹಗಳು, ಅದರ ಮೇಲೆ ಮಮಕಾರವನ್ನು, ಅದರಿಂದ ಉಂಟಾದ ಅಹಂಕಾರವನ್ನು ಒಂದೊಂದು ಹಿಡ್ಕೊಂತ ಬಾ. ಏನು ಪಡೆದಿಯಲ್ಲ ಅದರ ಮೇಲೆ ಮೋಹ ಐತಿ, ಅದರ ಮೇಲೆ ಮಮಕಾರ ಹುಟ್ಟೈತಿ, ಅದರಿಂದ ಅಹಂಕಾರ ಉದಯ ಆಗೈತಿ. ಅದಕ್ಕಾಗಿ ಬರ್ತಾಕೈತಿ ಅಂತ ತಿಳ್ಕೊಂಡು ಇವು ಪಡೆದಿದ್ವು ಎಲ್ಲ ಯಾವ ತಂದಿದ್ವು ಅಲ್ಲ, ಇಲ್ಲೇ ಬಂದವು ಇಲ್ಲೇ ಹೋಗ್ತಾವ. ಮೋಹ ಎದುರೆದ್ರ ಮೇಲೆ ಹುಟ್ಟೈತಿ ನೋಡ್ಕೋ ಜೀವನದೊಳಗೆ. ನಿನ್ನ ಜೀವನದೊಳಗೆ ಮೋಹ ಎದುರೆದ್ರ ಮೇಲೆ ಹುಟ್ಟೈತಿ. ಆ ಮೋಹ ಮಮಕಾರಗಳ ಬಂಧನಕ್ಕೆ ಕಾರಣ ಯಾವ? ಅದರಿಂದ ಅಹಂಕಾರ ಉದಯ ಆಗೈತಿ. ಒಬ್ಬೊಬ್ಬರಿಗೂ ಒಂಥರ ಬೆಳೆದಿಲ್ಲ. ಅಹಂಕಾರ ಇದಕ್ಕೆ ಹುಟ್ಟದ ಹೇಳಕ್ ಬರೋದಿಲ್ಲ, ಮಮಕಾರ ಇದ್ದರ ಮೇಲೆ ಬೆಳೆದ ಹೇಳಕ್ ಬರೋದಿಲ್ಲ. ಅದಕ್ಕೆ ಇದೆಲ್ಲ ಜೀವನವನ್ನು ನೋಡ್ಕೊಂಡು ಬಂದಾಗ ಈ ದುರ್ಗುಣಗಳು ಹೆಂಗೆ ಬಂದು ಸೇರ್ಕೊಂಡು ಅಂತ ಗೊತ್ತಾಗಿರ್ಬೋದು.
ಅದಕ್ಕೆ ವಿಚಾರ ಮಾಡಿ ನೋಡ್ಕೋತ ಹಿಂದೆ ಸರ್ಕೋತ ನಿನ್ನೊಳಗೆ ನೀನು ಸರಿದಾದ ಅವಾಗ ನಿನ್ನಲ್ಲಿದ್ದಂಥ ಈ ದೋಷಗಳು ಒಂದೊಂದು ಗೊತ್ತಾಕಾವು. ಈ ಪಡೆದಿದ್ದೇನು ಅದರಿಂದ ಏನು ಹೊಂದಿದ್ವಿ ಜಗತ್ತಿನೊಳಗೆ ಇಷ್ಟೆಲ್ಲ ಪಡ್ಕೊಂಡು ಬಂದಿರಿ ಜೀವನ ಒಳಗೆ ಏನು ಹೊಂದಿದ್ವಿ ವಿಚಾರ ಮಾಡಿ ನೋಡಿದಾಗ ಅವಾಗ ಇದ್ರ ಒಳಗಿಂದ ಹೊಂದುವಂಥದ್ದು ಏನಿಲ್ಲ ಸತ್ಯ ಗೊತ್ತಾದ್ರೆ ಅವಾಗ ಇದ್ರ ಮೇಲಿನ ಮಮಕಾರ ತಾನೇ ತಾನ ಅಳದು ಹೋಗಿರ್ತದೆ. ಇದ್ರ ಮೇಲಿನ ಮೋಹ ತಾನೇ ತಾನ ಅಳದು ಹೋಗ್ತತಿ. ಮುಂದೆ ಪಡಿಬೇಕನ್ನೋ ಆಸೆ ಏನಿರ್ತಲ್ಲ ತಾನೇ ತಾನ ಭಸ್ಮ ಆಗಿರ್ತದೆ. ಅಹಂಕಾರ ಮಮಕಾರಗಳು ತಾನೇ ತಾನ ಅಳದು ಹೋಗ್ತಾವು. ಅವಾಗ ಶಾಂತ. ಅದಕ್ಕೆ ತಾನೇ ತನ್ನೊಳಗೆ ತಾನು ನೋಡ್ಕೊಂಡು ಹಿಂಗೆ ನಿಧಾನವಾಗಿ ಜ್ಞಾನದ ತಳಹದಿ ಮೇಲೆ ವಿವೇಕವನ್ನು ಜಾಗೃತ ಮಾಡಿಕೊಂಡು ಸತ್ಯದ ಚಿಂತನೆ ಮಾಡ್ಕೊಂತ ಸದ್ಗುಣಗಳನ್ನು ಒಳಗೆ ತುಂಬ್ಕೊಂತ ನಿಧಾನವಾಗಿ ತನ್ನೊಳಗೆ ನೋಡ್ಕೊಂಡು ಅವಾಗ ತಿಳಿಯುತ್ತದೆ. ಸದ್ಗುಣಗಳಿಲ್ಲದ ಈ ಸತ್ಯ ಒಳಗೆ ತಿಳಿಯಾಕೆ ಹೋಗೋಲ್ಲ. ಯಾರಿಗೆ ವಿಷಯಗಳ ಬಗ್ಗೆ ಆಸೆ ಬಯಕೆಗಳ ತುಂಬಿ ತುಳುಕ್ತಿರ್ತಾವೋ ಸದ್ಗುಣಗಳ ಒಳಗೆ ಹೋಗುವುದಿಲ್ಲ, ಸದ್ವಿಚಾರಗಳ ಒಳಗೆ ಹೋಗುವುದಿಲ್ಲ. ಸದ್ವಿಚಾರಗಳ ಒಳಗೆ ಹೋದ್ರೆ ಸದ್ಗುಣಗಳು ಬೆಳಿತಾವೆ. ಸದ್ವಿಚಾರಗಳ ಒಳಗೆ ಹೋಗಲಿಲ್ಲ ಅಂದ್ರೆ ಸದ್ಗುಣಗಳು ಎಲ್ಲಿಂದ ಬೆಳಿತಾವೆ. ವಿಷಯಾದಿಗಳ ಮುಖಾರೊಳಗೆ ಬಾಳೆ ಒಳಗೆ ಒದ್ದಾಡ್ತಿರ್ತಾರಲ್ಲ, ಈ ಸಂಚಿಂತನೆ ಹೇಳಿದಿಲ್ಲ ಅದಕ್ಕೆ ಬಡದಾಡ್ತಾರ ಅವ್ರು ಜೀವನ ಅಂತ ಯಾರು ಹೇಳಿದ್ರು ಕೇಳೋದಿಲ್ಲ. ಜೀವ ಹೋಗಿರ್ಬೇಕಾದಂತ ಅದಕ್ಕೆ ವಿಷಯಾದಿಗಳಿಗಾಗಿ ಈ ಜೀವ ಹೋಗಿ ಜೀವ ಅದಕ್ಕೆ ಬಂದತ್ತೆ. ಜೀವನದ ತೋಳಿ ಅದನ್ನು ತೊಗೊಂಬಂದಾರ. ನೀವು ಇಲ್ಲ, ನೀವು ಇಲ್ಲಿದ್ದಕ್ಕೆ ಬಡದಾಡ್ತಾವ. ಇಲ್ಲಿದ್ದಕ್ಕೆ ಒಂದು ಬಲ ಒಂದು ಮನಿ ಬಡದಾಡಿ ಜೀವನ ಅದಕ್ಕೆ ಕಳ್ಕೊಂಡ್ಬಿಡ್ತಾವೆ. ಜೀವನ ವ್ಯರ್ಥ ಆಗಿ ಹೋಗಿಬಿಡ್ತದೆ. ಸುಖ ಮರಿಚಿಕೆ ಆಗಿ ಇವರು ಬಡದಾಡಿ ಹಿಂದಿನ ಕೊಟ್ಟು ಹೋದ್ರೆ ಅವರೇನು ಸುಖ ಆಗಿರ್ತಾರ ತಿಳ್ಕೊಂಡಿಲ್ಲ. ಅದರಿಂದ ಸುಖ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಸತ್ಯವನ್ನು ತಿಳ್ಕೊಂಡು ಯಾರು ಮನುಷ್ಯನ ಅಂತರ್ಕರಣಗಳ ತ್ಯಾಗದಿಂದ ಯಾರು ಸಮರ್ಪಣ ಭಾವದಿಂದ ಬದುಕ್ತಾರ ನಿತ್ಯಷ್ಟಿಯಾಗಿ ಸಾಧ್ಯ. ಅದಕ್ಕೆ ಈ ಸತ್ಯವನ್ನು ಪುನಃ ನೆನಪು ಮಾಡ್ಕೋಬೇಕಾಯ್ತು. ನಾವು ಪುನಃ ನೆನಪು ಮಾಡ್ಕೊಂಡು ನಮ್ಮಲ್ಲಿದ್ದಂಥ ರಾಗ ವಿಷಯಾದಿಗಳನ್ನ ಕಳ್ಕೋತ ಹೋದಾಗ ಮನಸ್ಸು ಶಾಂತ ಹೋಗ್ತದೆ. ಆ ಶಾಂತತೆ ಅನುಭವವನ್ನು ಶಬ್ದದಿಂದ ಹೇಳಕ್ಕಾಗುವುದು, ಅದನ್ನು ವರ್ಣಿಸಕ್ಕೆ ಸಾಧ್ಯ ಇಲ್ಲ. ವರ್ಣಾತೀತ ಅಂತ ಯಾಕಂದ್ರೆ ಅದು ಒಂದು ವಸ್ತು ಅಲ್ಲ. ಅದರ ಬಗ್ಗೆ ವರ್ಣನೆ ಹೇಳಬೇಕಂದ್ರೆ ಒಂದು ವಸ್ತು ಅಲ್ಲ, ಒಂದು ಆಕಾರ ಅಲ್ಲ, ಒಂದು ರೂಪ ಇಲ್ಲ, ಒಂದು ಅನಿರ್ಗುಣ ಅನಿರ್ಲೇಪ. ಆ ಅನುಭವವನ್ನು ಅನುಭವಿಸ್ಬೇಕಷ್ಟೆ. ಆ ಅನುಭವ ಎಲ್ಲರಿಗೂ ಆಗಿರ್ತತಿ. ಆದರೆ ಅಂತಃಕರಣದೊಳಗೆ ಈ ವಿಷಯಗಳ ಜ್ಞಾನವಾದಿಂದ ಮತ್ತು ಮನಸ್ಸಲ್ಲಿ ಹೇಳಬಹುದರಿಂದ ಆ ನೆನಪ ಉಳಿದಿದ್ದೆವು. ಪ್ರತಿ ಕ್ಷಣವೂ ಕಾಲದಾಗ ಎದ್ದಾಗ ಗಾಢನಿಂದ ಜಾರುವಾಗ ಯಾರು ಸೂಕ್ಷ್ಮವಿಗಳಾದ ಅವಲೋಕನ ಮಾಡ್ಬೋದು. ದೇಹಭಾವ ನಿಧಾನವಾಗಿ ಕಳಿಸ್ಕೊಂಡು ಬರ್ತದೆ. ಗಾಢನಿಂದ ಜಾರುತ್ತಿನ ಮೊದಲ ದೇಹಭಾವ ನಿಧಾನವಾಗಿ ಕಳಿಸ್ಕೊಂಡು ಮೊದಲು ಜಗದ ಭಾವ ಕಳಿಸ್ತತಿ, ದೇಹ ಭಾವ ಕಳಿಸ್ತತಿ. ಆಗ ಆನಂದ ಆವರಿಸ್ಕೊಂಡು ಗಾಢನಿಂದ ನೋಡ್ಕೊಂಡು ಆನಂದ ಆವರಿಸ್ಕೊಂಡು ಆನಂದನ ಆನಂದ. ದೇಹ ಇಲ್ಲ, ಜಗತ್ತಿಲ್ಲ, ಆನಂದ. ನೀನು ಮಾತ್ರ ಅದಿ. ನೀನಂದ್ರೆ ಆನಂದ, ನೀನಂದ್ರೆ ಸುಖ. ಆದರೆ ಈ ವಿಷಯಾದಿಗಳ ಗದ್ದಲಕ್ಕೆ ಬಿದ್ದಾಗಿ ಅನುಭವ ಆಗೋ ನಿತ್ಯ ಅದರೊಳಗೆ ಸಂಚಾರ ಮಾಡ್ತಾನೆ. ಲಕ್ಷ್ಯ ಮಾತ್ರ ಬರಬೇಕು. ಅದಕ್ಕೆ ತನ್ನ ಒಳಗೆ ನೋಡೋದಂದ್ರೆ ನಿತ್ಯ ನಿನ್ನ ಅನುಭವನ ನೋಡ್ಕೊಂಡು ನಿತ್ಯದ ನಿನ್ನ ಅನುಭವ ನೋಡ್ಕೊತೀವಿ. ಬಹಳ ಎಲ್ಲ ಸಂಸಾರ ಇಷ್ಟೆಲ್ಲ ಮಾಡ್ಕೊಂಡು ಬರ್ತೀಯಲ್ಲ, ಇದರೊಳಗೆ ಈ ದುರ್ಗುಣಗಳಿಂದ ಮಾಡೋದು, ಸದ್ಗುಣಗಳಿಂದ ಮಾಡೋದು, ಸ್ವಂತಕ್ಕಾಗಿ ಮಾಡೋ, ಪರಹಿತಕ್ಕಾಗಿ ಮಾಡೋ, ಧನು. ಆದರೆ ಸ್ವಂತಕ್ಕಾಗಿ ನನಗ ಅಂತ ವ್ಯಾಮ ಹಿಡ್ಕೊಂಡು ಮಾಡಿದ್ರೆ ದುಃಖ ಆಗ್ತಿ. ಪರಹಿತಕ್ಕಾಗಿ ಮಾಡಿದರೆ ನಿನ್ನಲ್ಲಿ ಅಂತಃಕರಣದಲ್ಲಿ ಸದ್ಗುಣಗಳು ತಾನು ಒಂದು ವ್ಯವಸ್ಥೆ. ಆವಾಗ ನೀ ಸುಖಿನ. ಅದಕ್ಕೆ ಸೇವಾ ಸತ್ಕರ್ಮಗಳನ್ನು ಮಾಡೋದು ಹೇಳೋದು ಎದಕ್ಕಂದ್ರೆ ನಿನಗೆ ಗೊತ್ತಿದ್ದಂಗೆ ಸದ್ಗುಣಗಳ ಅಂತಃಕರಣದ ತುಂಬ್ಕೊಂಡು ಹೋಗ್ತಾವೆ. ತ್ಯಾಗ, ಕರುಣೆ, ದಯೆ ತಾನೇ ಒಳಗೆ ತುಂಬ್ಕೊಂಡು ಹೋಗ್ತಾವೆ. ಆವಾಗ ಅಂತಃಕರಣದಲ್ಲಿರುವಂಥ ಕಲ್ಮಶಗಳು ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಾದಿಗಳು ತಾನು ದೂರ ಸರಿತಾವೆ. ಅಲ್ಲೇ ಶಾಂತತೆ ಭಾವ ತಾನು ಮುಖ್ಯ. ಆ ಪ್ರಶಾಂತವಾದ ಭಾವ ನೀನ ಅಲ್ಲಿ ನಿನ್ನ ನಿಜ ಸ್ವರೂಪ ಹೇಗೈತೆ ಪ್ರಶಾಂತ. ಇದ್ರ ಒಳಗೆ ನೀ ಸಂಸಾರವನ್ನು ತಂದು ಇದನ್ನ ಹಿಡ್ಕೊಂಡು ನಾನು ನಂದು ಅಂತ ಏನು ಹಿಡ್ಕೊಂಡು ಕೂತಿಲ್ಲ. ಇದರಿಂದನೇ ನನಗೆಲ್ಲ ತಿಳ್ಕೊಂಡು ಬಿಟ್ಟು ಅದಕ್ಕೆ ಸುಖ. ಇದರಿಂದ ಏನಿಲ್ಲ, ಈ ಸಂಸಾರದಿಂದ ನೀ ಸುಖಿ ಆಗುವಂಥದ್ದು ಏನಿಲ್ಲ.
ಇದರ ಸಂಘದಿಂದ ನೀವು ದುಃಖಿನ ಕೇಳ್ತಾ ಸುಖಿ ಇಲ್ಲ. ಅದಕ್ಕೆ ಇದರ ಸಂಘವನ್ನು ಹೆಂಗ ಮಾಡ ಇದ್ದೂ ಇರಲ್ಲ, ಇರಬೇಕಾದ್ರೊಳಗೆ ಆಗ ಹತ್ಕೊಂಡಿರಬಾರದು, ಇರಬೇಕಾದ್ರೊಳಗೆ ಹತ್ಕೊಂಡಿರಬಾರದು. ಅದು ಹಂಗೆ ಆಗಬೇಕಂದ್ರೆ ಜೀವನ ಸತ್ಯವನ್ನು ತಿಳಿದಾಗ ಆಗ್ತದೆ. ಇದರ ಮೇಲೆ ಮೂವರು ಕೂತ ಹಾಕಿ ಬದುಕಾಗುವುದಿಲ್ಲ, ಇದರ ಮೇಲೆ ಮೂವರು ಬಿಟ್ಟು ಹಾಕಿ ಬದುಕಾಗ್ತಾ ಶುರುವಾಗುತ್ತೆ. ಅದಕ್ಕೆ ಆ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕಂದ್ರೆ ಸತತ ಸಚ್ಚಿಂತನೆ ಮಾಡ್ಕೊಂಡು ಸಚ್ಚಿಂತನೆ ಕುಂತಾಗ ನಿಂತಾಗ ನೀವು ಈ ತತ್ವ ಚಿಂತನೆಗಳಂದ್ರೆ ಸುಮ್ಮನೆ ಅದಕ್ಕೆ ತತ್ವ ಪದಗಳನ್ನು ಹಿಂದಕ್ಕೆ ಅದಕ್ಕೆ ಮಾಡಿದ್ರು. ಕುಂತಾಗ ನಿಂತಾಗ ಹಾಡ್ಕೊಂತ ಅದರ ಅರ್ಥಾನುಸಂಧಾನ ಮಾಡ್ಕೊಂಡು ಹಂಗೆ ಬದುಕೊಂತ ಹೋಗುದು. ಆ ತತ್ವ ಪದಗಳನ್ನು ಬಿಟ್ಟೇವೆ ನಾವು, ಇಂಥ ಪದಗಳನ್ನು ತಿಳ್ಕೊಂಡು ಹೋಗ್ತೇವೆ. ಅದಕ್ಕೆ ಅಂಥ ವಿಚಾರಗಳು ಬರ್ತಾವೆ. ನಾವು ಸದ್ವಿಚಾರ ಸಚ್ಚಿಂತನೆಯನ್ನು ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿ ಈ ದುಃಖಗಳು ಯಾಕೆ ಬರ್ತಾವೆ? ವಿಷಯಗಳ ಚಿಂತನೆ ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೆ ದುಃಖಗಳಾಗ್ತದೆ. ಅದಕ್ಕೆ ತ್ಯಾಗ ಪ್ರವೃತ್ತಿ ಬರಬೇಕಂದ್ರೆ ಸಜ್ಜನರ ಸಂಘ, ಸದ್ವಿಚಾರ ಸಚ್ಚಿಂತನೆ ಮಾಡ್ಕೊಂಡು ಹೋಗ್ಬೇಕು. ಅದು ಒಂದೇ ಜನ್ಮಕ್ಕೆ ಆಗಲಿಕ್ಕಿಲ್ಲ. ಆಗ ಮನುಷ್ಯನಾಗಿ ಬದುಕಾಗ್ತಾ ಮಾಡಬೇಕು. ಮನುಷ್ಯತ್ವ ನಂತರ ಮೊದಲು ಮನುಷ್ಯನಾಗಿ ಬದುಕು. ಸ್ವಾರ್ಥವನ್ನು ಬದುಕಿಟ್ಟು ಪರಹಿತಕ್ಕಾಗಿ ಬದುಕಿದಾಗ ಮನುಷ್ಯತ್ವ ಅಂತ. ಮನುಷ್ಯತ್ವ ಅಂದರೆ ಸ್ವಾರ್ಥಕ್ಕಾಗಿ ಬದುಕಿದ ಮನುಷ್ಯತ್ವ ಇಲ್ಲ ಅಂತ ಅನ್ನೋಲ್ಲ. ಮನುಷ್ಯತ್ವನೂ ಇಲ್ಲ ಅವನಿಗೆ ಅಂದರೆ ಮನುಷ್ಯನಿಗೆ ಬದುಕಾಕತ್ತಿಲ್ಲ ಅಂತ. ಬರೀ ಸ್ವಾರ್ಥ, ಬರೀ ತಂದವಂತ ನೋಡ್ಕೊಂತ ತಂದ ಲಾಭ ಪರಹಿತ ಅನ್ನೋದಿಲ್ಲ. ಇಲ್ಲ ಮಾತ್ರ ಸದ್ಗುಣಗಳೇ ಇಲ್ಲ. ಅಂತ ಜೀವನ ವ್ಯಸನ ಆಗಿಬಿಡ್ತದೆ. ಅದು ಇಹದಲ್ಲಿಯೂ ಪರದಲ್ಲಿ ಎರಡು ಕಡೆ ಕೇಳಿಸ್ತದೆ. ಒಳಗಂತರ್ಕಣದಾಗೂ ಸಮಾನ ಇಲ್ಲ, ಪರಗೂ ಸಮಾನ ಇಲ್ಲ. ಸುತ್ತಮುತ್ತಲು ಎಲ್ಲ ಬರೀ ದುಃಖನ, ಬರೀ ಆತಂಕ, ಭಯ, ದುಃಖ, ದುರ್ಗುಣಗಳಿಂದ ಎಲ್ಲ ಹೋಗ್ತದೆ. ಹೊರತಾಗಿ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಸತ್ಯವನ್ನು ತಿಳ್ಕೊಂತಾರೆ ಹಂಗೆ ಬರ್ತಾರೆ ಶುರುವಾಗ್ತಾರೆ. ಅದಕ್ಕೆ ವಿಷಯಾದಿಗಳ ಮೂಲಕ್ಕಾಗಿ ವಿಷಯಗಳಿಗಾಗಿ ಬಡದಾಡ್ಕೊಂಡು ಜೀವನ ವ್ಯರ್ಥ ಜೀವನ. ಈ ಜೀವನ ಇರುವವರಿಗೆ ಎಷ್ಟು ಬೇಕು? ಎಷ್ಟು ಶ್ರೀಮಂತ ಇದ್ರು ಅಷ್ಟು ಆಹಾರ ಬೇಕು. ಅದು ತಿಂದ್ರೆ ಅದು ಹೆಚ್ಚು ಕಡಿಮೆ ಆಗಿರ್ಬೋದು, ಆಹಾರ ಅಷ್ಟ ಬೇಕು. ಏನು ತಿಂದರೂ ಅದು ಮಲನ ಆಗೋದು. ಮತ್ತೆ ಮೃಷ್ಟಾನ ಭೋಜನವನ್ನು ಮಾಡಿದ್ರು ಅಷ್ಟೇ, ಕಡೆ ರೊಟ್ಟಿ ತಿರುವ ಅಷ್ಟೇ. ಅದಕ್ಕೆ ಇದಕ್ಕಾಗಿ ಬಡದಾಡ್ಕೊಂಡು ಬರಬೇಡ. ಏನಿರ್ಬೇಕು ನಮ್ಮ ಧರ್ಮದಂತ ಬದುಕು ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂಡು ಸಮಾಧಾನ ಶಾಂತಿಯನ್ನು ಬದುಕೊಂಡು ಹೋಗುದು. ಅವಾಗ ಹಣ್ಣು ತಾನೇ ಹೋಗ್ಕೊಂಡು ಮುಕ್ತಿ ಅಂದ್ರೆ ಮತ್ತೊಂದು ಏನೇನು ತಿಳ್ಕೊಂಡ್ಕೊಂತೇವೆ ನಾವು. ಮುಕ್ತಿ ಅಂದರೆ ಜೀವನ ಮುಂದೆ ಹೋಗುವಂಥ ತಿಳ್ಕೊಂಡ್ಕೊಂತೇವೆ. ಇಲ್ಲ, ಈ ಜೀವನ ಇದ್ದಾಗ ಮುಕ್ತನಾಗುವುದು. ಜೀವನ ಇದ್ದಾಗ ಎಲ್ಲರ ಮೇಲಿನ ಆಸೆ ಬಿಟ್ಟು ಮುಕ್ತನಾಗಿ ಬದುಕಿವೆ. ಮುಕ್ತಿ ಅಂದರೆ ಸತ್ತ ಮೇಲೆ ಹೋಗುವಂಥದ್ದು ನಾವು ತಿಳ್ಕೊಂಡ್ಕೊಂತೇವೆ. ಇಲ್ಲ, ಜೀವನದ ಮೇಲಿನ, ಜಗದ ಮೇಲಿನ, ಎಲ್ಲದರ ಮೇಲಿನ ಹಂಗವನ್ನು ತರೋದು ಮುಕ್ತನಾಗಿರುವುದು. ಈ ಶರೀರ ಮೇಲೆದು ಹಂಗೆ ತೊರೆಯುವುದು, ಜಗದ ಮೇಲೆ ಹಂಗೆ ತೊರೆಯುವುದು, ವಿಷಯ ದನಕನಕಾಲಿನ ಮೇಲೆ ಹಂಗೆ ತೊರೆಯುವುದು, ಎಲ್ಲವನ್ನು ಹಂಗೆ ತರೋದು ನಿಸ್ಸಂಗಿಯಾಗಿ ಬದುಕಿಬಿಡುವುದು. ಅದು ಮುಕ್ತತೆ. ಆ ಮುಕ್ತತೆ ಭಾವ ಅಂತರ್ಕರಣಗಳ ಮೂಲಕ ದುಃಖ ಎಲ್ಲಿದೆ ಬರ್ತದೆ. ದುಃಖ ಎದಕ್ಕೆ ಬರಾಕಂತ ಇದನ್ನೆಲ್ಲ ಹನುಮ ಕುಂತಿ ಅಂತ ದುಃಖ ಬರೋದು. ಅದಕ್ಕೆ ನನ್ನ ಅಂತರ್ಕರಣಗಳು ಕೂಡ ಅದ ಮುಕ್ತಿ. ಇದು ಬಿಡುದ ಮುಕ್ತಿ, ಇದು ಹಿಡ್ಕೊಂಡು ಕುಂತಿ ಅದ ಬಂಧನ. ಅದಕ್ಕೆ ತ್ಯಾಗನ ಮುಕ್ತಿ. ತ್ಯಾಗದಿಂದ ಮಾತ್ರ ಮುಕ್ತಿ ಸಾಧ್ಯ, ಭೋಗದಿಂದ ಮುಕ್ತಿ ಇಲ್ಲ. ಅದಕ್ಕೆ ಇದ್ರೊಳಗೆ ಏನು ಪಡೆಯಾಕೈತಿ ಜಗತ್ತಿನೊಳಗೆ ಅನ್ನುವಂಥ ಪ್ರಶ್ನೆ ಮೇಲೆ ಮಾಡ್ಕೊಂಡು ಹೋದಾಗ ಪಡೆಯುವಂಥದ್ದು ಏನಿಲ್ಲಪ್ಪ ಇದ್ರೊಳಗೆ ಅಂತ ಯಾವಾಗ ನಿನಗೆ ಅನಿಸ್ತದೆ, ಅವತ್ತಿನಿಂದ ನೀನು ಮುಕ್ತಿ ಕಡೆ ವಿಚಾರ ಶುರುವಾಗಿ ಇದರೊಳಗೆ ಪಡೆಯುವಂಥದ್ದು ಏನಿಲ್ಲಪ್ಪ ಜಗತ್ತಿನೊಳಗೆ. ಏನೇನು ಉಳಿದಿಲ್ಲ ಜಗತ್ತುಗಳನ್ನು ನಾವು ಪಡೆಯುವಂಥದ್ದು. ಧನ ಕನಕಾರಿಗಳನ್ನು ಕೊಟ್ಟು ಅಲ್ಲೇ, ಆಯುಷ್ಯಾರಿಗೆ ಕೊಟ್ಟು ಅಲ್ಲೇ, ಸಿರಿ ಸಂಪತ್ತು ಕೊಟ್ಟು ಅಲ್ಲೇ, ಜಗತ್ತಿನೊಳಗೆ ನಾವು ಪಡೆಯುವಂಥದ್ದು ಏನು ಇಲ್ಲ. ಏನು ಪಡೆದ್ರು ಅದು ವ್ಯರ್ಥನ. ಏನು ಪಡೆದ್ರು ಅದರಿಂದ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸ್ವಲ್ಪ ಆಯುಷ್ಯಕ್ಕೆ ಕೊಟ್ಟು ಏನಂತದೆ ಮತ್ತೆ ಅದನ್ನ ಮಾಡೋಣ. ಇನ್ನೊಂದು ಸಿರಿ ಸಂಪತ್ತು ಕೊಟ್ಟರೆ ಏನಾಗ್ತದೆ ಮತ್ತೆ ಅದನ್ನ ಮಾಡೋಣ. ಏನು ಪಡೆದ್ರು ಏನಾದ್ರು ಅದನ್ನ ಮಾಡ್ಕೊಂಡು ಕುಂದ್ರ ಮತ್ತೆ ಹೊಳೆ ಸುಖಿ ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರು ಇದ್ರ ಮೇಲೆ ನೋವನ್ನು ಬಿಡ್ತಾರೆ, ಇದ್ರೊಳಗೆ ಏನಿಲ್ಲ ಅಂತ ಯಾರು ತಿಳಿತಾರೆ ಅವರ ಜೀವನ ಆಗ್ತಾರೆ.